ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ 1ನೇ ತಾರೀಕು ನಮಗೆ ತುಂಬಾ ಅದ್ಭುತವಾಗಿರುವಂಥ ಶಕ್ತಿಶಾಲಿಯಾದಂಥ ಪೌರ್ಣಮಿ. ಈ ಪೌರ್ಣಮಿ ಅನ್ನುವಂಥದ್ದು ನಮಗೆ ತಿಂಗಳು ಕೂಡ ಬರ್ತಾನೆ ಇರುತ್ತೆ. ಆದರೆ ಆ ದಿನ ತಿಥಿ ವಾರಗಳು ಅನ್ನೋದು ಬದಲಾವಣೆ ಆದಾಗ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಭಾನುವಾರದ ದಿನ ನಮಗೆ ಬಂದಿರುವಂಥ ಪೌರ್ಣಮಿ ತುಂಬ ಶಕ್ತಿಯನ್ನು ಹೊಂದಿದೆ. ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಪೌರ್ಣಮಿ ಅಂದರೆ ನಮ್ಮ ಜೀವನದಲ್ಲಿ ಇರುವಂಥ ಕತ್ತಲನ್ನು, ಅಂಧಕಾರವನ್ನು ಓಡಿಸಿ ಬೆಳಕನ್ನು ಕೊಡುವಂಥ ಪೌರ್ಣಮಿ ಅಂತಲೇ ಹೇಳಬಹುದು. ಈ ಪೌರ್ಣಮಿಯ ದಿನ ಎಲ್ಲರೂ ಕೂಡ ಎಷ್ಟೊಂದು ಈಸಿಯಾಗಿ ನಮ್ಮ ಕೈಗೆ ಎಟಕುವಂಥ ಪರಿಹಾರಗಳು ಸಾಕಷ್ಟು ಇದೆ. ಇವುಗಳನ್ನು ನಾವು ಮಾಡಿಕೊಂಡ್ರೆ ಸಾಕು, ಇಷ್ಟಾರ್ಥಗಳು ನೆರವೇರುತ್ತೆ. ಮನೆ ಒಳಗಡೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿದು ಜೀವನದಲ್ಲಿ ನಮಗೇನು ಅಗತ್ಯ ಇದೆ ನೋಡಿ ಅವುಗಳನ್ನು ಪಡ್ಕೊಳ್ಳುವಂಥ ಯೋಗ ಅನ್ನೋದು ಕೂಡಿ ಬರುತ್ತೆ. ಹೌದು, ಪೌರ್ಣಮಿಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಸ್ನೇಹಿತರೆ. ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ನೀವು ಪೌರ್ಣಮಿಯ ದಿನ ಮಾಡ್ಕೊಳ್ಳಿ. ಭಾನುವಾರ ಬಂದಿದೆ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಆ ಚಂದ್ರನು ತುಂಬ ಪ್ರಕಾಶಮಾನವಾಗಿರ್ತಾನೆ. ಚಂದ್ರನು ಯಾವಾಗಲೂ ಮನಸ್ಸಿನ ಕಾರಕ. ನಮ್ಮ ಮನಸ್ಸು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಚಂದ್ರನ ಆಶೀರ್ವಾದ ಅನ್ನೋದು ಇರುತ್ತೆ. ಚಂದ್ರನು ವೀಕ್ ಆಗಿದ್ದರೂ ಕೂಡ ನಮ್ಮ ಮನಸ್ಸಿನ ಮೇಲೆ ಅದರ ಕೆಟ್ಟ ಪ್ರಭಾವಗಳು ಕೂಡ ಅಷ್ಟೇ ಜೋರಾಗಿ ನಡೆಯುತ್ತೆ. ಅದಕ್ಕೆ ಚಂದ್ರನು ಯಾವಾಗಲೂ ಅಷ್ಟೇ ನಮ್ಮಲ್ಲಿ ಸ್ಟ್ರಾಂಗಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಈ ಪೌರ್ಣಮಿಯ ದಿನಗಳಲ್ಲಿ ಮಾಡುವಂಥ ಪರಿಹಾರಗಳು ಏನಿರುತ್ತೆ ಅದು ಬಣ್ಣ ಬಂದು ಬಿಳಿ ಆಗಿರೋದ್ರಿಂದ ನಾವು ಮಾಡುವಂಥ ಪರಿಹಾರಗಳು ಕೂಡ ಈಗ ತುಂಬ ಈಸಿಯಾಗಿರುತ್ತೆ. ಅವುಗಳನ್ನು ಮಾಡಿಕೊಂಡ್ರೆ ಮನಸ್ಸು ಅನ್ನುವಂಥದ್ದು ನಮಗೆ ನಾವು ಆಲೋಚಿಸುವಂಥ ವಿಧಾನ, ನಾವು ಏನೇ ಒಂದು ಕೈಗೆ ಎತ್ತುಕೊಳ್ಳುವಂಥ ನಿರ್ಧಾರಗಳು ತುಂಬ ಸ್ಪಷ್ಟವಾಗಿರುತ್ತೆ. ಅದರಿಂದನೇ ನಾವು ಉತ್ತಮವಾದ ಸ್ಥಾನಕ್ಕೆ ತಲುಪ್ತೀವಿ ಅಂತ ಹೇಳಬಹುದು. ಬಿಳಿ ಬಣ್ಣ ಅಂತ ಹೇಳಿದ್ರೆ ಇಷ್ಟಾರ್ಥಗಳು ನೆರವೇರಬೇಕು ನಮಗೆ. ನಾವು ಒಳ್ಳೆ ರೀತಿಯಲ್ಲಿ, ಈಗ ಮಕ್ಕಳೆಲ್ಲ ತಾಳ್ಮೆ ಅನ್ನೋದು ಕಳ್ಕೊಂಡು ಬಿಟ್ಟಿರ್ತಾರೆ. ಮಕ್ಕಳೆಲ್ಲ ದೊಡ್ಡವರು ಕೂಡ ಅಷ್ಟೇ ಸ್ನೇಹಿತರೆ. ಯಾವುದೇ ಕಷ್ಟ ಬಂದರೆ ಕೂಡ ಕೆಳಗಡೆ ಇಳಿದೋಗ್ಬಿಡ್ತಾರೆ. ಅಂದರೆ ಇಷ್ಟೇ ನಮ್ಮ ಕಷ್ಟಗಳು ಜಾಸ್ತಿ ಆಗ್ತಾಯಿದೆ, ನಮಗೆ ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅಂತಂದ್ಬಿಟ್ಟು ನಾವು ಈ ಪರಿಸ್ಥಿತಿಗೆ ಕುಗ್ಗೋಗ್ಬಿಡ್ತೀವಿ ಸ್ನೇಹಿತರೆ. ತುಂಬ ನೋವಾಗುತ್ತೆ. ಆಗ ನಾವು ಈ ಪೌರ್ಣಮಿಯ ದಿನಗಳಲ್ಲಿ ಮುಖ್ಯವಾಗಿ ನೆನಪಿಟ್ಕೊಂಡಿದ್ದೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾನು ಮೊದಲೇ ತಿಳಿಸಿದೆ, ಪೌರ್ಣಮಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬೆಳಕನ್ನು ಜಾಸ್ತಿ ಮೂಡಿಸುತ್ತೆ, ಒಳ್ಳೆ ಸಂತೋಷವನ್ನು ಕೊಡುತ್ತೆ. ಅದಕ್ಕೆ ಈ ದಿನ ತಪ್ಪದೆ ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನೆಗೆ ಲಕ್ಷ್ಮೀದೇವಿ ಹಾಗೇ ಬಂದುಬಿಡ್ತಾಳೆ. ಅದರ ವಸ್ತುಗಳು ಈ ರೀತಿ ಇದೆ ನೋಡಿ. ನೀವು ಕಲ್ಲುಪ್ಪನ್ನು ಅಡುಗೆ ಮನೆಗೆ ನಮಗೆ ಬೇಕೇ ಬೇಕು, ಪರಿಹಾರಕ್ಕೂ ಕೂಡ ಬೇಕು, ತಗೊಂಡು ಬನ್ನಿ ಒಂದು ಪ್ಯಾಕೆಟ್ಟು. ಇನ್ನು ಜಾಗ್ರಿ, ಬೆಲ್ಲವನ್ನು ತಗೊಂಡು ಬಂದರೆ ಸುಮಧುರವಾಗಿರುತ್ತೆ. ಸಂಬಂಧಗಳು ಕೂಡ ಹಚ್ಚ ಹಸಿರಾಗಿರುತ್ತೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಾಗಿ ಮನೆಯಲ್ಲಿರುವಂಥ ಸದಸ್ಯರು ಪ್ರೀತಿ ಗೌರವ ಎಲ್ಲವನ್ನು ಇಟ್ಕೊಂಡು ಬದುಕ್ತೀವಿ. ಅದರ ಸಂಕೇತ ಇದು ಅಂತ ಹೇಳಬಹುದು. ಇನ್ನು ಏಲಕ್ಕಿಗಳನ್ನು ತಗೊಂಡು ಬನ್ನಿ. ಏಲಕ್ಕಿಗಳು ಅನ್ನುವಂಥದ್ದು ಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥ ಸುಗಂಧಭರಿತವಾದ ವಸ್ತುಗಳಲ್ಲಿ ಇದು ಬಹಳ ಮುಖ್ಯವಾಗಿರುವಂಥದ್ದು. ಇನ್ನು ನಾವು ಇದಕ್ಕೆ ಉದ್ದಿನ ಕಾಳನ್ನು ತಗೊಂಡು ಬರಬೇಕು ಸ್ನೇಹಿತರೆ. ಉದ್ದಿನ ಕಾಳು ಎಷ್ಟೋ ಗ್ರಹ ದೋಷಗಳು ಇದ್ದಾಗ ಅದನ್ನು ನಿವಾರಿಸಿಕೊಳ್ಳಲು ಪ್ರಥಮವಾಗಿ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿ ಇದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಇದನ್ನು ಕೂಡ ಇದೆಲ್ಲವೂ ಕೂಡ ನಿಮ್ಮ ಶಕ್ತಿಯ ಅನುಸಾರ ಎಷ್ಟೆಷ್ಟು ಬೇಕೋ ನಿಮಗೆ ಅಷ್ಟನ್ನು ಮಾತ್ರ ತಗೊಂಡು ಬನ್ನಿ. ತಗೊಂಡು ಬಂದರೆ ನಾವು ಸ್ವಲ್ಪ ಸ್ವಲ್ಪ ಪರಿಹಾರಕ್ಕೆ ತಗೊಳ್ತೀವಿ. ಇನ್ನು ಮಿಕ್ಕಿದ ಪದಾರ್ಥಗಳನ್ನು ಅಡುಗೆ ಮನೆಗೆ ಬಳಸ್ಕೊಳ್ತೀವಿ ಮುಖ್ಯವಾಗಿ. ಅದಕ್ಕೋಸ್ಕರ ಇದನ್ನು ನೀವು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇನ್ನು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರ ಮಾಡ್ಕೊಳ್ಳಿ. ಚಿಕ್ಕದಾಗಿ ಒಂದು ಕೆಂಪು ಬಟ್ಟೆಯನ್ನು ತಗೊಂಡಿದ್ದೆ. ಇದಕ್ಕೆ ಚೆಂಡು ಹೂವು ಬರುತ್ತಲ್ವ, ಅದು ಒಂದು 3 ಚೆಂಡು ಹೂವು ಚಿಕ್ಕದಾಗಿರುವಂಥ ಚೆಂಡು ಹೂವುಗಳನ್ನು ಇದರಲ್ಲಿ ಇಡಿ. ಅರಿಶಿಣವನ್ನು ಸ್ವಲ್ಪ ಹಿಡಿ. ಈ ಥರ ನಮ್ಮ ಮನೆಯ ಬಾಗಿಲಿಗೆ ಕಟ್ಟಿದಾಗ ನಮ್ಮ ಮನೆ ಒಳಗಡೆ
ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗೋದಿಲ್ಲ. ಮನೆಯ ಒಳಗಡೆ ಇರುವಂಥ ಕೆಟ್ಟ ಶಕ್ತಿಗಳನ್ನು ಎಲ್ಲವೂ ಎಳ್ಕೊಳ್ಳುತ್ತೆ. ಸ್ವಲ್ಪ ಧನಿಯಾ ಕಾಳನ್ನು ಒಂದು ಅರ್ಧ ಸ್ಪೂನು ಇದಕ್ಕೆ ಹಾಕಿದ್ರೆ ಆಯಿತು. ಧನಿಯಾ ಅನ್ನುವಂಥದ್ದು ಧನವನ್ನು ಆಕರ್ಷಿಸುವಂಥದ್ದು, ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥದ್ದು. ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಇದನ್ನು ಹಾಕಬೇಕು. ಇನ್ನು ಇದ್ದರೆ ಪಚ್ಚ ಕರ್ಪೂರ ಇದರೆಲ್ಲ ಹಾಕಿ, ಪಚ್ಚ ಕರ್ಪೂರ ಇಲ್ವಾ ಸಾಧಾರಣವಾದಂಥ ಕರ್ಪೂರವನ್ನು ಹಾಕಿ ನಾವು ಈ ರೀತಿಯ ಅಮಾವಾಸ್ಯೆ ಹುಣ್ಣಿಮೆ ಯಾವುದೇ ಇರಬಹುದು ಲಕ್ಷ್ಮೀ ದೇವಿಯನ್ನು ಮುಖ್ಯವಾಗಿ ಪೂಜೆ ಮಾಡ್ತೀವಿ. ಲಕ್ಷ್ಮೀ ದೇವಿ ಅಂತ ಹೇಳಿದ್ರೆ ಬರೀ ಸಂಪತ್ತು ದುಡ್ಡು ಇಷ್ಟೇ ನಾವು ಅಂದ್ಕೊಳ್ಳೋದು ಸ್ನೇಹಿತರೆ, ಅದಲ್ಲ. ಅದಕ್ಕೂ ಮೀರಿದಂಥದ್ದು ಎಲ್ಲ ರೀತಿಯ ಆರೋಗ್ಯ, ಅಭಿವೃದ್ಧಿ. ನಾವು ಸಂತೋಷವಾಗಿ ಇರ್ತೀವಿ ಅಂದರೆ ಎಷ್ಟೋ ಕಾರಣಗಳು ಬೇಕಾಗುತ್ತೆ, ಆದರೆ ಅದನ್ನೆಲ್ಲವೂ ಕೂಡ ನಮಗೆ ಹುಡುಕೊಂಡು ಬರುವಂತೆ ಮಾಡುತ್ತೆ. ಎಷ್ಟೋ ಜನ ನಮಗೆ ಸಾಲ ಕೊಡಬೇಕಾಗಿರುತ್ತೆ ನೋಡಿ, ಅವರು ಕೊಡೋದೇ ಇಲ್ಲ, ನಾವು ಕಾಣಿದ್ರೂ ಮಾತಾಡೋದಿಲ್ಲ, ನಮ್ಮ ಫೋನನ್ನು ಕೂಡ ತೆಗೆಯೋದಿಲ್ಲ. ಈ ಥರ ಇದ್ದಾಗ ಸಂಬಂಧಗಳು ದೂರ ಆದಾಗ ಇವುಗಳನ್ನೆಲ್ಲ ಒಟ್ಟುಗೂಡಿಸುವಂಥ ಕೆಲಸ ಮಾಡುತ್ತೆ, ಅಭಿವೃದ್ಧಿಯನ್ನು ಕೊಡುತ್ತೆ. ಅದಕ್ಕೋಸ್ಕರ ನೀವು ಇಷ್ಟನ್ನು ಕಟ್ಟಿ ಗಂಟು ಕಟ್ಟಿಬಿಟ್ಟು ಮನೆಯ ಬಾಗಿಲಿಗೆ ಮುಖ್ಯವಾಗಿ ಕಟ್ಕೊಳ್ಳಿ. ಯಾವುದೇ ರೀತಿಯ ನರದೃಷ್ಟಿಗಳನ್ನು ಕೂಡ ಎಳೆದು ಬಿಸಾಕುತ್ತೆ. ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ, ಕೆಟ್ಟ ಪ್ರಭಾವ ಅನ್ನೋದು ಬೀರೋದಿಲ್ಲ. ಪೌರ್ಣಮಿಗೆ ಅಷ್ಟೊಂದು ಶಕ್ತಿ ಇದೆ. ನಾವು ಮಾಡುವಂಥ ಈ ಪರಿಹಾರ ಇದನ್ನು ನೀವು ಮತ್ತೆ ಇನ್ನೊಂದು ತಿಂಗಳಿಗೆ ಬದಲಾಯಿಸ್ಕೊಳ್ತೀವಿ ನಾವು ಅನ್ನುವಂಥವರು ಅದನ್ನು ಯಾವುದಾದ್ರೂ ದೇವತಾ ವೃಕ್ಷಗಳು, ಹಸಿರಾಗಿರುವಂಥ ದೇವತಾ ವೃಕ್ಷಗಳ ಹತ್ರ ಹಾಕಿಬಿಟ್ಟು ಬನ್ನಿ. ಇನ್ನು ಪೌರ್ಣಮಿಯ ದಿನ ಮರೆಯದೆ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ತಾಮ್ರದ ಚೊಂಬು ಅನ್ನೋದು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಪುಟ್ಟದಾಗಿ ಅದ್ರ ತುಂಬ ನೀರನ್ನು ತುಂಬಿಸ್ಕೊಂಡು ಕೆಂಪು ಹೂವುಗಳನ್ನು ನಿಮ್ಮ ಮನೆಯಲ್ಲಿ ಯಾವುದು ಹೂವು ಇರುತ್ತೋ ಅದನ್ನು ಹಾಕಿಬಿಟ್ಟು ಅದರಲ್ಲಿ ಇಷ್ಟೇ ಇದನ್ನು ಹಾಕಿಬಿಟ್ಟು ಸೀದಾ ನಿಮ್ಮ ಮನೆಯ ಬಾಗಿಲ ಹತ್ರ, ಹೊಸ್ತಿಲ ಹತ್ರ ಈ ಕಡೆ ಆ ಕಡೆ ಅಂತ ಸ್ಪೇಸ್ ಇರುತ್ತೆ, ಆ ಕಡೆ ಇಟ್ಟಾಗ ಯಾವಾಗಲೂ ಅಷ್ಟೇ ನಮ್ಮ ಮನೆ ತುಂಬ ನಗ್ನಗ್ತಾ ಸಂತೋಷವಾಗಿ ನೆಮ್ಮದಿಯಾಗಿ ನಾವು ಇರ್ತೀವಿ. ಎಷ್ಟೋ ಜನಕ್ಕೆ ಈಗ ನಾವು ಎಷ್ಟೋ ದುಡಿತೀವಿ, ನಮ್ಗೆ ಬೇಕಾಗಿರುವಂಥದ್ದೆಲ್ಲ ತಗೊಳ್ತೀವಿ, ಆದರೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ, ನೆಮ್ಮದಿನ ಕಳ್ಕೊಂಡಿರ್ತೀವಿ. ಆದರೆ ಸಂಪತ್ತು ಅನ್ನೋದು ಆ ಲಕ್ಷ್ಮೀ ದೇವಿಯ ಜೊತೆ ಬಂದಾಗ ಸುಖ, ಶಾಂತಿ, ಆರೋಗ್ಯ ಎಲ್ಲವೂ ಆ ತಾಯಿ ನಮಗೆ ಕೊಡ್ತಾಳೆ. ಪೌರ್ಣಮಿಯ ದಿನ ಈ ಕೆಲಸಗಳನ್ನು ಮಾಡಿಕೊಂಡು ಹಸು ಸಿಕ್ಕಿದ್ರೆ ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಟೊಮೊಟೊ, ಸೊಪ್ಪು ಇದು ಎಲ್ಲವೂ ಕೂಡ ನೀವು ಗೋಮಾತೆಗೆ ತಿನ್ನಿಸೋದಕ್ಕೆ ಪ್ರಯತ್ನಿಸಿ. ನಿಮ್ಮ ದೋಷಗಳೆಲ್ಲವೂ ಕೂಡ ದೂರ ಆಗುತ್ತೆ. ಇರುವಂಥ ಕಷ್ಟಗಳಿಂದ ಪಾರಾಗಬಹುದು. ಅತಿ ಸಂತೋಷ ಅನ್ನೋದು ಕೊಡುತ್ತೆ. ಹಾಗೂ ಈ ವರ್ಷದಲ್ಲಿ ನೀವು ಏನೇನು ಅಂದುಕೊಂಡಿರ್ತೀರೋ ಆ ಕಾರ್ಯಗಳೆಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ ಸ್ನೇಹಿತರೆ. ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.